ಈ ರೀತಿ ಒಂದು ದ್ವಂದ್ವ ನಿಲುವಿನಿಂದ ಗೊಂದಲದ ಗೂಡಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲೋ ಒಂದ್ ಕಡೆ ಅಲ್ಪಸಂಖ್ಯಾತರ ತುಷ್ಟೀಕರಣ ರಾಜಕಾರಣ ಒಂದ್ ಕಡೆ ಆದರೆ ಮತ್ತೊಂದು ಕಡೆ ರಾಮಭಕ್ತರ ಮತ್ತು ಹಿಂದೂ ವಿರೋಧಿ ಮನಸ್ಥಿತಿಯನ್ನ ಇವತ್ತು ದೇಶದ ಮುಂದೆ ಮತ್ತು ರಾಜ್ಯದ ಜನರ ಮುಂದೆ ಮತ್ತೊಮ್ಮೆ ವ್ಯಕ್ತ ಆಗಿರ್ತಕ್ಕಂಥದ್ದು ಕೂಡ ತಾವು ನೋಡ್ತಾ ಇದ್ದಾರೆ. ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರ ಈ ನಡವಳಿಕೆ ಸಾಕಷ್ಟು ಟೀಕೆ ಕೂಡ ಒಳಗಾಗಿರ್ತಕ್ಕಂಥ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ. ವಿಶೇಷವಾಗಿ ಕರ್ನಾಟಕ ರಾಜ್ಯ ಶ್ರೀ ರಾಮ ಮಂದಿರದ ನಿರ್ಮಾಣಕ್ಕೆ ಸಾಕಷ್ಟು ವಿಶೇಷ ಕೊಡುಗೆ ಕರ್ನಾಟಕ ರಾಜ್ಯದ್ದು. ಅತಿ ಹೆಚ್ಚು ಕರಸೇವಕರು 1992ರಲ್ಲಿ ಹೋಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಿಂದಲೇ. ಸನ್ಮಾನ್ಯ BS ಯಡಿಯೂರಪ್ಪನವರು ಇರ್ಬೋದು, ರಾಮಚಂದ್ರೇಗೌಡರು ಇರ್ಬೋದು, ಅನೇಕ ಹಿರಿಯರು ಕರಸೇವೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಒಂದು ಇತಿಹಾಸ. ಇವತ್ತು ಅಷ್ಟೇ ಅಲ್ಲ, ಇವತ್ತು ನಮಗೆ ಹೆಮ್ಮೆ ಇದೆ, ರಾಮ ಮಂದಿರದ ಸಂಪೂರ್ಣ ಉಸ್ತುವಾರಿಯನ್ನ ಜವಾಬ್ದಾರಿಯನ್ನ ನೋಡ್ಕೊಳ್ತಾ ಇರ್ತಕ್ಕಂಥದ್ದು ಕೂಡ ಕನ್ನಡಿಗರೇ. ಬಲರಾಮನ ವಿಗ್ರಹದ ಕೆತ್ತನೆಗೆ ಉಪಯೋಗಿಸಿರ್ತಕ್ಕಂಥ ಆ ಶಿಲೆನೂ ಕೂಡ ಹೆಗ್ಗಡದೇವನ ಕೋಟೆ ದೇವ ಅಂತಕ್ಕಂಥ ತಮಗೆಲ್ಲ ತಿಳಿದಿದೆ. ಮತ್ತೆ ಶಿಲ್ಪಿ ನಮ್ಮ ಮೈಸೂರಿನ ಅರುಣ್ ಯೋಗಿರಾಜ್ ಅಂತಕ್ಕಂಥ ನಮ್ಮ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಇದು ಹೆಮ್ಮೆ ತರ್ತಕ್ಕಂಥ ವಿಚಾರ. ಮೈಸೂರಿನ ಅರುಣ್ ಯೋಗಿರಾಜ್ ಜೊತೆಲಿ ರಾಮ ಮಂದಿರದ ಕಟ್ಟಡ ಕೆಲಸದಲ್ಲಿ ಕರ್ನಾಟಕ ರಾಜ್ಯದಿಂದ ಇನ್ನೂ 6 ಶಿಲ್ಪಿಗಳು ಕೂಡ ಭಾಗವಹಿಸಿರ್ತಕ್ಕಂಥದ್ದು. ಕರ್ನಾಟಕದಿಂದ ಉಡುಪಿಯ ಪೇಜಾವರ ಶ್ರೀಗಳು, ಈಗಿರ್ತಕ್ಕಂಥ ಶ್ರೀಗಳು ಆ ಮಂದಿರದ ಟ್ರಸ್ಟಿ ಆಗಿರ್ತಕ್ಕಂಥದ್ದು ಕೂಡ ನಮ್ಮ ನಾಡಿನ ಒಂದು ಹೆಮ್ಮೆ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ರಾಮ ಮಂದಿರದ ಪೂಜಾ ಕಾರ್ಯಕ್ಕೆ ಕರ್ನಾಟಕದಿಂದ ಗಂಧದ ಮರ ಮತ್ತು ಗಂಧದ ಎಣ್ಣೆ ಆ ಪೂಜೆಗೆ ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಕೂಡ ನಮ್ಮೆಲ್ಲರೂ ಕೂಡ ತುಂಬಾ ಹೆಮ್ಮೆ ತರ್ತಕ್ಕಂಥ ಸಂಗತಿ. ರಾಮ ಮಂದಿರ ನಿರ್ಮಾಣದಲ್ಲಿ ಸಿಡಿಲು ಮತ್ತು ಭೂಕಂಪ ರಕ್ಷಣಾ ತಂತ್ರಜ್ಞಾನವನ್ನು ಅಳವಡಿಸಿರ್ತಕ್ಕಂಥದ್ದು ಕರ್ನಾಟಕ ಮೂಲದ JEF ಕಂಪನಿ. ಇದು ಕೂಡ ನಮ್ಮೆಲ್ಲರೂ ಕೂಡ ಹೆಮ್ಮೆ ತರ್ತಕ್ಕಂಥ ವಿಚಾರ. ಕರ್ನಾಟಕದಿಂದ ಸಾದರಳ್ಳಿ ನಿಮ್ಗೆಲ್ಲ ಗೊತ್ತಿದೆ, ಸುಮಾರು 800 ಟನ್ನಷ್ಟು ಶಿಲೆಯನ್ನ ರಾಮ ಮಂದಿರ ನಿರ್ಮಾಣದಲ್ಲಿ ಉಪಯೋಗಿಸಿಕೊಳ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಅಯೋಧ್ಯೆಯಲ್ಲಿ ವಿನಾಯಕನನ್ನ ಅರಳಿಸಿರ್ತಕ್ಕಂಥದ್ದು ಕೂಡ ಉತ್ತರ ಕನ್ನಡ ಜಿಲ್ಲೆಯ ಕೆಕ್ಕೆರೆನ ಶಿಲ್ಪಿ ವಿನಾಯಕ ಗೌಡ. ಮತ್ತೊಮ್ಮೆ ಹೇಳ್ತೇನೆ, ಅಯೋಧ್ಯೆಯಲ್ಲಿ ವಿನಾಯಕನನ್ನ ಅಲ್ಲಿ ಅರಳಿಸಿರ್ತಕ್ಕಂಥದ್ದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕೆಕ್ಕೆರೆನ ಶಿಲ್ಪಿಗಳು ಮಾನ್ಯ ವಿನಾಯಕ್ ಗೌಡರು ಅಂತಕ್ಕಂಥದ್ದು. ಅದೇ ರೀತಿ ರಾಮ ಮಂದಿರಕ್ಕೆ ಬಾಲರಾಮಮೂರ್ತಿ ಕೆತ್ತಿರೋ ಇನ್ನೋರ್ವ ವ್ಯಕ್ತಿ ಅಂತ ಹೇಳಿದ್ರೆ ಗಣೇಶ್ ಭಟ್ ಅವರು. ಇವರು ಕೂಡ ಇಡಗುಂಜಿಯವರು ಮತ್ತು ಉತ್ತರ ಕನ್ನಡ ಜಿಲ್ಲೆಯವರು. ಕರ್ನಾಟಕದ ರಾಜೇಶ್ ಶೆಟ್ಟಿ ಅವರು ರಾಮ ಮಂದಿರದ ಸಂಪೂರ್ಣ ವಿದ್ಯುತ್ ಸಂಪರ್ಕವನ್ನ ಪೂರೈಸಿರ್ತಕ್ಕಂಥವರು. ಅವರು ಕೂಡ ರಾಜೇಶ್ ಶೆಟ್ಟಿ ಅವರು ಕರ್ನಾಟಕದವರು. ರಾಮ ಮಂದಿರದ ದ್ವಾರವನ್ನ ಕೆತ್ತಿರ್ತಕ್ಕಂಥವರು ಕೊಪ್ಪಳದ ರಾಮಮೂರ್ತಿ ಸ್ವಾಮಿಗಳು ಅಂತಕ್ಕಂಥವ್ರು. ರಾಮ ಮಂದಿರದ ದ್ವಾರವನ್ನ ಕೆತ್ತಿರ್ತಕ್ಕಂಥವರು ಕೊಪ್ಪಳದ ರಾಮಮೂರ್ತಿ ಸ್ವಾಮಿಗಳು. ಅಯೋಧ್ಯೆಯಲ್ಲಿ ರೈಲ್ವೆ ನಿಲ್ದಾಣಕ್ಕೆ ವಿದ್ಯುತ್ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಮೂಡುಬಿದಿರೆಯ ರೊನಾಲ್ಡ್ ಸಿಲ್ಟನ್ ಡಿಸೋಜಾ ಮಾಲೀಕತ್ವದ ಲೆಕ್ಸಾ ಲೈಟಿಂಗ್ ಕಂಪನಿ. ಈ ರೀತಿ ಯಾಕೆ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೇನಿವತ್ತು ಎದುರು ನೋಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯಕ್ಕೂ ಮತ್ತು ಅಯೋಧ್ಯೆ ಭವ್ಯ ರಾಮ ಮಂದಿರಕ್ಕೂ ಯಾವ ರೀತಿ ಒಂದು ಅವಿನಾಭಾವ ಸಂಬಂಧ ಇಂದು ಕೂಡ ಮುಂದುವರ್ಕೊಂಡು ಬಂದಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ, ಜನವರಿ 22ರ ನಂತರ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಜನವರಿ 22ರ ನಂತರ 60 ದಿನಗಳ ಕಾಲ
ಕರ್ನಾಟಕದಿಂದ ರಾಮ ಭಕ್ತರು ಅಯೋಧ್ಯೆಗೆ ತೆರಳುತ್ತಾರೆ. ಅದಕ್ಕೆ ವಿಶೇಷ ರೈಲಿನ ವ್ಯವಸ್ಥೆನೂ ಕೂಡ ಆಗಿದೆ.